ಬಿವೈ ವಿಜೇಂದ್ರ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ. ಬಿವೈ ವಿಜೇಂದ್ರ ಪಕ್ಷದ ನಾಯಕರಾಗಿ ನೇಮಕಗೊಂಡ ಬಳಿಕ ಸಂಘಟನೆ ಮತ್ತು ಚುನಾವಣಾ ತಂತ್ರಗಳಲ್ಲಿ ಕೆಲವು ಪ್ರಗತಿ ಸಾಧಿಸಿದ್ರು ಅವರಿಗೆ ಹಲವು ಸವಾಲುಗಳು ಎದುರಾಗಿವೆ. ಈ ಸವಾಲುಗಳು ಅವರ ರಾಜಕೀಯ ದಕ್ಷತೆಯ ಮತ್ತು ರಾಜ್ಯದ ಮಟ್ಟದಲ್ಲಿ ಬಿಜೆಪಿಯ ಭವಿಷ್ಯವನ್ನ ನಿರ್ಧರಿಸುವ ಮಹತ್ವದ ಅಂಶಗಳಾಗಿವೆ. ಹೌದು, ಪಕ್ಷದೊಳಗಿನ ಆಂತರಿಕ ತಾರತಮ್ಯ. ಪಕ್ಷದ ಕೆಲವು ಹಿರಿಯ ನಾಯಕರು, ವಿಶೇಷವಾಗಿ ಬಿಎಸ್ ಯಡಿಯೂರಪ್ಪನವರ ಬಳಿಕ ಅವರ ಪುತ್ರನಿಗೆ ಆದಷ್ಟು ಬೆಂಬಲ ನೀಡಲು ಹಿಂಜರಿತಿದ್ದಾರೆ ಅನ್ನೋ ಅಭಿಪ್ರಾಯ ಇದೆ. ಹಾಗಾಗಿ ಹಿರಿಯ ಕಿರಿಯ ಅನ್ನುವ ತಾರತಮ್ಯದ ನಡುವೆ ಬಿವೈ ವಿಜೇಂದ್ರ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಿ ಮುಂದೆ ಸಾಗ್ತಾರೆ ಕಾದು ನೋಡಬೇಕು. ಪ್ರಾದೇಶಿಕ ನಾಯಕತ್ವದ ಸಮಸ್ಯೆಯ ವಿಚಾರದಲ್ಲಿ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕದ ಪ್ರಾದೇಶಿಕ ವಿಭಾಗಗಳಲ್ಲಿ ವಿಜೇಂದ್ರ ನಾಯಕ ಅಂತ ತೋರಿಸಿಕೊಳ್ಳಲು ಇನ್ನೂ ಸಾಕಷ್ಟು ಸಮಯ ಬೇಕಾಗುತ್ತೆ. ಚುನಾವಣೆಗಳಲ್ಲಿ ಸೋಲು ಮತ್ತು ಪರಿಣಾಮ ಅಂದಾಗ, ಹೌದು, 2023ರ ವಿಧಾನಸಭಾ ಚುನಾವಣೆಯ ಸೋಲು ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಬಿಜೆಪಿ ಆಡಳಿತ ಕಳೆದುಕೊಂಡಿದ್ದು ವಿಜೇಂದ್ರ ನೇತೃತ್ವದ ಪ್ರಾರಂಭದ ಮೇಲೆ ನಿರಾಶೆಯ ಛಾಯೆ ಬೀರಿದೆ. ಇನ್ನು ಉಪಚುನಾವಣೆಯ ವಿಚಾರಕ್ಕೆ ಬರುವುದಾದ್ರೆ, ನಿರೀಕ್ಷಿತ ಸಾಧನೆಯೇನೂ ಇಲ್ಲ. ಉಪಚುನಾವಣೆಗಳಲ್ಲಿ ಮಿಶ್ರಿತ ಸಾಧನೆಯಿಂದ ರಾಜ್ಯದ ಕಾರ್ಯಕರ್ತರಿಗೆ ಭರವಸೆ ನೀಡೋದಕ್ಕೆ ವ್ಯತ್ಯಯ ಕೂಡ ಉಂಟಾಗಿದೆ. ರಾಜ್ಯದ ಮತಪೇಟೆಯ ಸಮತೋಲನ ಕಾಪಾಡುವುದು ಮತ್ತೊಂದು ವಿಚಾರ. ಹೌದು, ಹಿಂದುಳಿದ ವರ್ಗದ ಮೇಲೆ ಹಿಡಿತವನ್ನ ಕಾಯ್ದುಕೊಳ್ಳಲೇಬೇಕಾಗಿದೆ. ಕಾರಣ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಹಿಂದುಳಿದ ವರ್ಗದಲ್ಲಿ ಬಲವಂತವಾಗಿ ಇರುವುದರಿಂದ ಈ ಮತಪೇಟೆಯನ್ನ ಬಿಜೆಪಿಗೆ ತರ್ತಾ ಇರೋದ್ರಲ್ಲಿ ದೋಷರಹಿತ ತಂತ್ರ ಬೇಕಾಗಿದೆ. ಇನ್ನು ಪ್ರಾದೇಶಿಕ ಪ್ರಾಧಾನ್ಯತೆ. ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ದಕ್ಷಿಣ ಕರ್ನಾಟಕ ಭಾಗಗಳಲ್ಲಿ ಪಕ್ಷದ ಪ್ರಭಾವ ನಿರಂತರವಾಗಿ ಕುಗ್ತಾ ಇರೋದು, ಅದನ್ನ ಸರಿಪಡಿಸೋದು ಬಿವೈ ವಿಜೇಂದ್ರಗೆ ಬಹುದೊಡ್ಡ ಸವಾಲಾಗಿದೆ. ಇಮೇಜ್ ಮ್ಯಾನೇಜ್ಮೆಂಟ್ ಮಗದೊಂದು ವಿಚಾರ. ವಿಜೇಂದ್ರ ತಮ್ಮ ಸ್ವತಂತ್ರ ನಾಯಕರ ತತ್ವವನ್ನ ಹೊರತರೋ ಅಗತ್ಯ ಇದೆ. ಯಡಿಯೂರಪ್ಪ ಪುತ್ರ ಅನ್ನುವ ಟ್ಯಾಗ್ ಅನ್ನ ಮೀರಿ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ತಮ್ಮದೇ ಆದ ಸ್ಪಂದನೆಯನ್ನ ನೀಡಬೇಕಾಗಿದೆ ಬಿವೈ ವಿಜೇಂದ್ರ. ವಿರೋಧ ಪಕ್ಷಗಳ ತಂತ್ರ. ಕಾಂಗ್ರೆಸ್ನ ಜನಪ್ರಿಯ ಯೋಜನೆಗಳ ವಿಚಾರಕ್ಕೆ ಬರುವುದಾದ್ರೆ, ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳಂತಹ ಸವಾಲುಗಳನ್ನು ಎದುರಿಸುವುದಕ್ಕೆ ಬಿಜೆಪಿ ತಂತ್ರಾತ್ಮಕ ಯೋಜನೆಗಳನ್ನ ಹೊಂದಲೇಬೇಕಾಗಿದೆ. ಇನ್ನು ಜೆಡಿಎಸ್ ಬಲಿಷ್ಠವಾಗಿರುವ ಪ್ರದೇಶಗಳಲ್ಲಿ ಜನರ ಮನಗೆಲ್ಲಲು ಬಲಿಷ್ಠ ನಾಯಕತ್ವದ ಅಗತ್ಯ ಇದೆ. ಈ ಎಲ್ಲಾ ಸವಾಲುಗಳ ನಡುವೆ ಬಹುದೊಡ್ಡ ಸವಾಲು ಅಂದ್ರೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಅವರ ವಿರುದ್ಧ ಸೆಟೆದು ನಿಂತಿರುವ ಹಿರಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ಭಿನ್ನರ ಬಣದ ಸಂಖ್ಯೆ ಹಿಗ್ತಾ ಇದೆ. ವಿಜೇಂದ್ರ ಅವರನ್ನ ಅಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸುವುದಾಗಿ ಪಣ ತೊಟ್ಟಿದೆ. ಆದ್ರೆ ತಮಗೆ ಪಕ್ಷದ ವರಿಷ್ಠರ ಆಶೀರ್ವಾದ ಇದೆ ಅನ್ನೋ ಗಟ್ಟಿ ನಂಬಿಕೆ ವಿಜೇಂದ್ರ ಅವರದ್ದು. ಒಂದು ವೇಳೆ ಬೇರೆಯವರು ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವುದಾದ್ರೆ ತಾವು ಹಿಂದೆ ಸರಿಯೋದಾಗಿ ಹಲವು ಬಾರಿ ಹೇಳಿದ್ದಾರೆ. ಒಂದು ಪಕ್ಷ ಸ್ಥಾನದಿಂದ ಇಳಿಯುವ ಸನ್ನಿವೇಶ ಬಂತು ಅಂದ್ರೆ ಲಿಂಗಾಯತ ಸಮುದಾಯವನ್ನ ಸಂಘಟಿಸುವ ಕುರಿತಂತೆ ಆಲೋಚನೆ ಹೊಂದಿದ್ದಾರೆ. ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಇರುವ ಕುರಿತಂತೆ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ರು ವಿಜೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಧೋರಣೆ ರಾಜ್ಯದ ಹಲವು ಬಿಜೆಪಿ ನಾಯಕರ ಅಭಿಪ್ರಾಯವಾಗಿದೆ. ಮಾತ್ರವಲ್ಲ, ಬಿಜೆಪಿ ಹೈಕಮಾಂಡ್ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡ ಕೊಡುವಂತ ಯಾವುದೇ ಹೇಳಿಕೆಗೂ ಸೊಪ್ಪು ಹಾಕಿಲ್ಲ. ಹೌದು, ಬಿವೈ ವಿಜೇಂದ್ರ ತಮ್ಮ 1 ವರ್ಷದ ಅವಧಿಯಲ್ಲಿ ಸಂಘಟನೆಗೆ ಪ್ರೇರಣೆ ನೀಡಿದ್ರು ಬಹಳಷ್ಟು ಸವಾಲುಗಳು ಮತ್ತು ಮುಜುಗರಗಳನ್ನ ಎದುರಿಸ್ತಾ ಇದ್ದಾರೆ. 2024ರ ಲೋಕಸಭಾ ಚುನಾವಣೆಗಳು ಮತ್ತು ಪಕ್ಷದ ಬೂತ್ ಮಟ್ಟದ ಬಲವರ್ಧನೆಯ ಅಗತ್ಯಗಳ ನಡುವೆ ಅವರು ತಮ್ಮ ನೇತೃತ್ವದ ಸಾಮರ್ಥ್ಯವನ್ನ ತೋರಿಸೋದು ಕೇವಲ ಅವರ ರಾಜಕೀಯ ಭವಿಷ್ಯವನ್ನಷ್ಟೇ ಅಲ್ಲ, ಬಿಜೆಪಿಯ ರಾಜ್ಯದ ಸ್ಥಿತಿಯನ್ನ ನಿರ್ಧರಿಸಲಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.